ಹಾಯ್ ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾರ್ಕೆಟಿನ ಅನಾಲಿಸಿಸು ಯಾವ ರೀತಿ ಮಾಡಬಹುದು, ಹಾಗೂ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಹೇಗೆ ಲೆವೆಲ್ಸ್ ಎಲ್ಲ ವರ್ಕ್ ಆಯಿತು, ಹಾಗೆ ಇವತ್ತಿನ ವಾಲಟಿಲಿಟಿ ಹೇಗೆ ಮಾರ್ಕೆಟನ್ನು ಅಪ್ಸ್ ಆ್ಯಂಡ್ ಡೌನ್ಗೆ ತೊಗೊಂಡೋಯ್ತು, ಹಾಗೆ ಎಕ್ಸ್ಪೈರಿ ಯಾವ ರೀತಿ ಆಯಿತು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಸೊ ಲೆಟ್ಸ್ ಟೈಮ್ ಟು ದ ಚಾರ್ಟ್. ಈಗ ನಿಫ್ಟಿಯ ಚಾರ್ಟಲ್ಲಿ ನಾವಿದ್ದೇವೆ. ಹಾಂ, ನಮಗೆ ಎಸ್ಟರ್ಡೇ ಏನು ಎಲ್ಲ ನಾವು ಲೆವೆಲ್ಸನ್ನು ಯಾವ ರೀತಿ ಡ್ರಾ ಮಾಡ್ಕೊಂಡಿದ್ವಿ ಅದು ಫಾಲೋ ಥ್ರೂ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಎಸ್ಟರ್ಡೇ ನಾವು ಅಂದ್ಕೊಂಡಿದ್ವಿ 3 ಸಿನಾರಿಯಸ್ನ ಡಿಸ್ಕಸ್ ಮಾಡಿದ್ವಿ. ಏನು ಮೇಜರ್ ಈವೆಂಟ್ಸ್ಗಳಿತ್ತು, ಆ ಈವೆಂಟ್ಸಲ್ಲಿ ವಾಲಟೈಲಿಟಿ ಕೂಡ ಅದೇ ರೀತಿ ಇರುತ್ತೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿತ್ತು. ಗ್ಯಾಪ್ ಅಪ್ ಆದ್ರೇನು, ಗ್ಯಾಪ್ ಡೌನ್ ಆದ್ರೇನು, ಹಾಗೆ ಫ್ಲ್ಯಾಟ್ ಓಪನ್ ಆಗೋ ಏನು ಸಿನಾರಿಯೋ ವೆರಿ ಮಚ್ ಲೆಸ್ ಆಗಿತ್ತು. ಸೊ ಬಟ್ ಗ್ಯಾಪ್ ಅಪ್ ಆದ್ರೇನು, ಗ್ಯಾಪ್ ಡೌನ್ ಆದ್ರೇನು 2 ಸಿನಾರಿಯಸ್ ನಮಗೆ ಇವತ್ತು ವರ್ಕ್ ಆಯಿತು. ಸೊ ಏನಾದ್ರು ಇನ್ ಕೇಸ್ ಗ್ಯಾಪ್ ಡೌನ್ ಆದರೆ ಏನು ಅನ್ನೋದು ನಮಗೆ ಕ್ವಶನ್ಗೆ ನಾವು ಆಲ್ರೆಡಿ ಎಸ್ಟರ್ಡೇ ನಾವು ಆನ್ಸರ್ ಹುಡುಕೊಂಡಿದ್ವಿ ಅಲ್ವಾ. ಸೊ ನಮಗೆ ಗ್ಯಾಪ್ ಡೌನ್ ಆದರೆ ಯಾವ ಲೆವೆಲ್ ಸೊ ಕಾರಣ ಏನಾದರೂ ಇರಬಹುದು. ಆ ಲೆವೆಲ್ಸ್ನ ರೀಚ್ ಆಗುತ್ತಾ ಇಲ್ವಾ, ಆ ರೀಚ್ ಆದರೆ ಏನು ಮಾಡಬೇಕು ಅಷ್ಟೇ ಮಾಡಬೇಕಾಗಿರೋದು ಟ್ರೇಡರ್ಸು. ಇಲ್ಲಿ ತೀರಾ ಅತಿಯಾಗಿ ನಾವು ತುಂಬ ಆಲೋಚನೆ ಮಾಡೋಕ್ಕಾದ್ರೆ ನಾವು ಟ್ರೇಡ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಸೈಕಾಲಜಿಕಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮಗೆ ಟ್ರೇಡನ್ನು ಇನಿಷಿಯೇಟ್ ಮಾಡುವಾಗ. ಸೊ ನಮ್ಮ ಈ ಏರಿಯಾದಲ್ಲಿ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ವೆದರ್ ಇಟ್ ಈಸ್ ಎ ಪಾಸಿಟಿವ್ ಆರ್ ನೆಗೆಟಿವ್ ನ್ಯೂಸ್, ಇರೆಸ್ಪೆಕ್ಟಿವ್ ಆಫ್ ದ ನ್ಯೂಸ್, ಲೆವೆಲ್ಸ್ ಯಾವ ರೀತಿಯೆಲ್ಲ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಮಗೆ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತೇನಾಗಿತ್ತು, ಗ್ಯಾಪ್ ಡೌನ್ ಓಪನ್ ಆಗ್ತಾನೆ ಅಬೌವ್ 150 ಪಾಯಿಂಟಲ್ಲಿ ನಮಗೆ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಸೊ ನಮಗೆ ಅದೊಂಥರ ಪ್ಯಾನಿಕ್ ಸೆಲ್ಲಿಂಗ್ ಅಂತ ಅನಿಸುತ್ತೆ. ಬಟ್ ಯಾರಾದರೂ ಒಂದೇನೋ ಪೊಸಿಷನ್ನು ಕ್ರಿಯೇಟ್ ಮಾಡಿಟ್ಕೊಂಡಿದ್ದವ್ರಿಗೆ ಓಕೆ, ಬಟ್ ಗೊತ್ತಿಲ್ಲ ನಮಗೆ ನಾಳೆಗೆ ಏನಾಗುತ್ತೆ ಅನ್ನೋದು ನಮಗೆ. ಯಾಕಂತಂದರೆ ಈವೆಂಟ್ಸ್ ಇದ್ದಿದ್ದರಿಂದ ವೆದರ್ ಇಟ್ ಈಸ್ ಇದು ನೆಗೆಟಿವ್ ಆರ್ ಪಾಸಿಟಿವ್ ಅನ್ನೋದೇನು ಗೊತ್ತಿಲ್ಲದೆ ಇರುವಾಗ ಅದು ಕಷ್ಟನೇ ಆಗ್ತಾಯಿತ್ತು. ಯಾರಾದರೂ ಪೊಸಿಷನ್ ಹೋಲ್ಡ್ ಮಾಡಿದಿದ್ರೆ, ಏನೋ ಬೈ ಲೆಕ್ಕಲ್ಲಿ ಯಾರಾದರೂ ಬೀಳತ್ತೆ ಅನ್ನೋ ಇದರಲ್ಲಿ ಪಿನ ಇದು ಮಾಡ್ಕೊಂಡಿದ್ರೆ ಓಕೆ, ಅಥವಾ ಎಡ್ಜಿಂಗ್ ಮಾಡಿಕೊಂಡು ಮಾಡಿದ್ದವರಿದ್ರು ಓಕೆ. ಆರ್ ಎಲ್ಸ್ ಈವೆಂಟ್ಸ್ ಮುಂದೆ ಇರುವಾಗ ನಾವು ಟ್ರೇಡ್ ಪೊಸಿಷನ್ ತೊಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ಓಕೆ, ಸೊ ಎಸ್ಟರ್ಡೇ ನಾವೇನು ಮಾಡಿದ್ವಿ, ಈ ಲೆವೆಲಲ್ಲಿ ಯಾವುದು 25,000 ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಆದರೆ 25,600 ವಿಲ್ ಬಿ ಅವರ್ ಸಪೋರ್ಟ್ ಆಗಿ ಈ ಝೋನ್ ಆಲ್ರೆಡಿ ಹಾಕ್ಕೊಂಡಿದ್ವಲ್ಲ, ಬೈಯಿಂಗ್ ಝೋನ್ ಅಂತ. ಸೊ ಈ ಝೋನನ್ನು ಏನಾದರೂ ಇನ್ ಕೇಸ್ ಇದು ಬ್ರೀಚ್ ಆಗಿ ಕೆಳಗಡೆ ಹೋದರೆ ಲೆವೆಲ್ಸ್ ಡೌನ್ ಸೈಡ್ ಲೆವೆಲ್ಸ್ ಡೋರ್ ವಿಲ್ ಓಪನ್ ಅನ್ನೋ ಥರ ನಮ್ಮ ಅನಾಲಿಸಿಸ್ಲಿ ಮಾಡ್ಕೊಂಡಿದ್ವಿ ಅಲ್ವಾ. ಲೋವರ್ ಸೈಡ್ದು ಇದೆಯಾ, ಇಲ್ಲ ಲೋವರ್ ಸೈಡ್ ಇದು ಹೋಗಿದೆ. ಹಾಂ, ಹೈಯರ್ ಸೈಡ್ಗೇನು ನಮ್ಮ ರೆಸಿಸ್ಟೆನ್ಸ್ ಬಂದುಬಿಟ್ಟು 24,950. ಇದನ್ನು ಬ್ರೇಕ್ ಆದರೆ ಮತ್ತೆ ನಮ್ಗೆ ಈ ಲೆವೆಲ್ ಇದಾಗ್ತಾಯಿತ್ತು. ಸೊ ಇದೇ ಲೈನ್ಗೆ ಎಕ್ಸಾಕ್ಟ್ ಅಲ್ಲಿಂದನೇ ಒಡೆದು ಬಂದಿದೆ. ನಾನು ಇವತ್ತೇನು ಯಾವುದು ಲೈನನ್ನು ಹಾಕಿಲ್ಲ. ಎಸ್ಟರ್ಡೇದು ಯಾವ ರೀತಿ ವರ್ಕ್ ಆಗಿದೆ ಅನ್ನೋದಕ್ಕೆ ನಾವು ಇದನ್ನು ನೋಡ್ತಾ ಇರೋದು. ಸೊ ಗ್ಯಾಪ್ ಅಪ್ ಆಗಿರ್ಬೋದು, ಗ್ಯಾಪ್ ಡೌನ್ ಆಗಿರ್ಬೋದು, ಯಾವ ರೀತಿ ಟ್ರೇಡ್ ತೊಗೊಳ್ಬೇಕು. ಆಮೇಲೆ ಈ ಮಂತ್ಲಿ ಎಕ್ಸ್ಪೈರಿದಿಂದ ಎಷ್ಟು ಟ್ರಿಕ್ಕಿಯಾಗಿ ಇದಾಗಿದೆ. ಮೇಲಂತೂ ಹೋಗಿದೆ, ಬಟ್ ಹಂಗಂಗೆ ಹೋಗಿಲ್ಲ. ಅದು ಗ್ಯಾಪ್ ಡೌನ್ ಮಾಡಿ ಪುಟ್ ಸೈಡವ್ರನ್ನು ಟ್ರ್ಯಾಪ್ ಮಾಡಿ, ಆಮೇಲೆ ಕಾಲ್ ಸೈಡವ್ರನ್ನು ಟ್ರ್ಯಾಪ್ ಮಾಡಿ, ಆಮೇಲೆ ಮೇಲೆ ಎತ್ಕೊಂಡು ಹೋಗಿ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ರಿಟೇಲ್ ಟ್ರೇಡರು ತುಂಬಾ ಟ್ರ್ಯಾಪ್ ಆಗೋ ಸಂದರ್ಭಗಳು ಜಾಸ್ತಿ ಇದೆ. ಸೊ ಇದು ಅಂದರೆ ಏನು ಹೇಳ್ತೀವಿ, ಇದನ್ನು ನಾರ್ಮಲ್ ಡೇಸಲ್ಲಿ ಏನು ಇಂಡೆಕ್ಸ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ರೇಂಜ್ ಇರುತ್ತೆ. ಅದರದ್ದು ಒಂದು ಪರ್ಸೆಂಟೇಜಲ್ಲಿ ಮೂವ್ ಆಗಬೇಕು ಅಂತ ಅದನ್ನೇನು ಹೇಳ್ತೀವಿ, ವಾಲಟೈಲಿಟಿ ಅಂತಲೂ ನಾವು ಕರಿತೀವಿ. ಎಷ್ಟು ವಾಲಟೈಲಿಟಿ ಇರಬೇಕಾಗತ್ತೆ, ಅಥವಾ ಹೆವಿ ಇವತ್ತು ವಾಲಟೈಲಿಟಿ ಇತ್ತಾ, ಅಥವಾ ರೇಂಜ್ ಬೌಂಡಲ್ಲಿ ಇದಾಯ್ತಾ ಅಂತಂದರೆ ಇವತ್ತು ತುಂಬ ವಾಲಟೈಲಿಟಿ ಮಾರ್ಕೆಟು. ಸೊ ಏನೆಲ್ಲ ಕಾರಣ ಆಗುತ್ತೆ ವಾಲಟೈಲಿಟಿ ಇದಕ್ಕೆ ಅನ್ನೋದನ್ನು ನೋಡೋಣ. ಯಾಕಂದರೆ ಆ ಗಿವನ್ ಟೈಮ್ ಫ್ರೇಮಲ್ಲಿ ಅಷ್ಟು ಮೂಮೆಂಟನ್ನು ನೋಡಿದ್ದೀವಿ ನಾವು ಅಲ್ವಾ. ಮಾರ್ನಿಂಗ್ ಬಿದ್ದಿದ್ದಷ್ಟೇ, ಇದೇನಾದ್ರು ಗ್ಯಾಪ್ ಡೌನ್ ಆಯಿತು ಇಲ್ಲಿಂದ. ಈಗ ಕೆಲವೊಂದು ನ್ಯೂಸ್ಗಳು ಕೂಡ ಹಾಗೆ ಬಂತು ಅಲ್ಲ, ಕೆಲವೊಂದು ಎಕ್ಸ್ಪೋರ್ಟ್ ಡ್ಯೂಟೀಸ್ ಲೆವಿ ಮಾಡಿದ್ದಾರೆ, ಸೊ ಹಾಗಾಗಿ ಮಾರ್ಕೆಟ್ ಬಿತ್ತು, ಹಾಗೆ ಇದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅಂದ್ಕೊಂಡವ್ರಿಗೆಲ್ಲ. ಸೊ ಅಲ್ಲಿಂದನೇ ವಿತೌಟ್ ಯಾವುದೇ ಅವಕಾಶ ಕೊಡದೇ ಮೇಲ್ಗಡೆಗೆ ಮಾರ್ಕೆಟನ್ನು ತೆಗೆದುಕೊಂಡು ಹೋಗಿದೆ. ದಿಸ್ ಇಸ್ ದ ಟ್ರಿಕ್ಕಿ ವಾಟ್ ಐ ಸೇ ಅಲ್ವಾ. ನೋಡಿ, ನಮ್ಗೆ ಆಲ್ಮೋಸ್ಟು ಎಸ್
1% ಅಷ್ಟು ಒಂದೇ ಸೈಡಲ್ಲಿ ನಮಗೆ ಮೂಮೆಂಟ್ ಆಯಿತು. ಹಾಗೆ ಅಲ್ಲಿಂದನೇ ಅಷ್ಟೇ ಜೋರಾಗಿ ಕೂಡ ಬಿದ್ದೋಯ್ತು ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ವೊಲಟೈಲಿಟಿ, ಒಂದು ಇದನ್ನು ತೋರಿಸುತ್ತೆ. ಇದು ಹೇಗೆ ಇಂಥರ ಒಂದು ವೊಲಟೈಲಿಟಿ ಕ್ರಿಯೇಟ್ ಆದಾಗ ನಾವು ಹೇಗೆ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು, ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಇಸ್ ಎ ಬಿಗ್ ಟಾಸ್ಕ್ ಫಾರ್ ದ ಟ್ರೇಡರ್ಸ್. ಯಾರಿಗೆ? ರಿಟೇಲರ್ಸ್ಗೆ ಎಸ್ಪೆಷಲಿ. ಬೇರೆ ಇವು ಬೇರೆ ಬೇರೆ ದೊಡ್ಡ ದೊಡ್ಡ ಇವ್ರುಗಳಿಗೆ, ಅದು ಇನ್ವೆಸ್ಟ್ಮೆಂಟ್ ಕಂಪ್ನಿಗಾಗಿರ್ಬೋದು ಅಥವಾ ಬ್ಯಾಂಕಿಂಗ್ ಇದಕ್ಕೆಲ್ಲ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ ಯಾವುದೇ ರೀತಿಯಾದ ಒಂದು ಇಂಪ್ಯಾಕ್ಟ್ ಬೀಳಲ್ಲ. ಬಿಕಾಸ್ ದೇ ಆರ್ ಹ್ಯಾವಿಂಗ್ ಯೂಜ್ ಕ್ಯಾಪಿಟಲ್ ಇರುತ್ತೆ. ಅವರ ಒಂದು ಪೋರ್ಟ್ಫೋಲಿಯೋನ ಮೇಂಟೈನ್ ಮಾಡೋಷ್ಟು ಅವ್ರು ಕೇಪಬಲ್ ಇರ್ತಾರೆ. ಬಟ್ ಫೇಲ್ಯೂರ್ ಆಗೋದು ಯಾರಿಗೆ? ರಿಟೇಲರ್ಸ್ಗೆ. ಇದು ಯಾಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಸಣ್ಣ ಸಣ್ಣ ಅಮೌಂಟನ್ನು ಇಟ್ಕೊಂಡು ಇದರಲ್ಲಿ ಏನಾದ್ರು ಮಾಡ್ಬೋದು ಅಂತ ಕನಸುಗಳನ್ನ ಕಟ್ಕೊಂಡು ಬಂದಿರ್ತೀವಿ. ಸೊ ಆ ಒಂದು ಇದು ನಮಗೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ನೋಡೋಣ ಹೇಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಈ ವೊಲಟೈಲಿಟಿ ಇಂಡೆಕ್ಸ್ ಅಂತ, ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ವೊಲಟೈಲಿಟಿ ಇಂಡೆಕ್ಸ್ನ ಇನ್ ಸ್ಟಾಕ್ ಮಾರ್ಕೆಟಲ್ಲಿ. ಕೆಲವೊಂದು ಪಾಯಿಂಟ್ಸ್ಗಳು ತುಂಬ ಇದಾಗುತ್ತೆ, ತುಂಬ ವೊಲಟೈಲಿಟಿ ಇದೆ ಅಂತ ಗೊತ್ತಾಗುತ್ತೆ ಆಯಿತಾ. ಅದು ಯಾವಾಗ ಒಂದು ವೊಲಟೈಲಿಟಿ ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ಗ್ಲೋಬಲ್ ಈವೆಂಟ್ಸ್ ಇರುವಾಗ, ರೈಟ್. ಗ್ಲೋಬಲ್ ಈವೆಂಟ್ಸ್ ಇರುವಾಗ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ನಿನ್ನೆದೆಲ್ಲ ನಮಗೆ ಗ್ಲೋಬಲ್ ಈವೆಂಟ್ಸೇ ಅದು ಅಲ್ವಾ. US GDPದು ಡೇಟಾಸ್ ಬರೋದಿತ್ತು, ಆಮೇಲೆ ಅವ್ರದ್ದು ಸ್ಪೀಚ್ ಇತ್ತು, ಬೇರೆ ಬೇರೆ ನಮ್ಮ ಮೇಲೆ ಅವರು ಇದಕ್ಕಿದಂಗೆ ಓವರ್ ನೈಟ್ ನಮಗೆ ಎಕ್ಸ್ಪೋರ್ಟ್ ಡ್ಯೂಟಿನ ಲೆವಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ದೀಸ್ ಆರ್ ಆಲ್ ದ ಗ್ಲೋಬಲಿ ನಮಗೆ ಎಫೆಕ್ಟ್ ಮಾಡುವಂತಹದ್ದು. ಇದೆಲ್ಲ ಗ್ಲೋಬಲ್ ಈವೆಂಟ್ಸ್ ನಮ್ಮ ಒಂದು ವೊಲಟೈಲಿಟಿನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟಲ್ಲಿ. ಓಕೆ, ಯಾಕಂದರೆ ಹೇಗೆ ವೊಲಟೈಲಿಟಿ ಕ್ರಿಯೇಟ್ ಆಗುತ್ತಂದರೆ ಗ್ರೀಡ್ ಮತ್ತು ಫಿಯರು ಎರಡೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಗ್ರೀಡು ಆ್ಯಂಡ್ ಫಿಯರು, ಈ ಎರಡು ಫ್ಯಾಕ್ಟರ್ ನಮ್ಮ ಒಂದು ಮಾರ್ಕೆಟಲ್ಲಿ ವೊಲಟೈಲಿಟಿನ ಕ್ರಿಯೇಟ್ ಮಾಡುತ್ತೆ. ವೊಲಟೈಲಿಟಿ ಇಂಡೆಕ್ಸ್ ಏನಿದೆ, ವಿಕ್ಸ್ ಅಂತ ಕರಿತೀವಲ್ಲ, ವೊಲಟೈಲಿಟಿ ಇಂಡೆಕ್ಸ್ನ ಒಂದು ಪ್ರಮಾಣವನ್ನು ಹೆಚ್ಚು ಮಾಡೋದು ಅಥವಾ ಕಡಿಮೆ ಮಾಡೋದು. ಏನು ವೊಲಟೈಲಿಟಿ ಅಂತಂದರೆ ಗೊತ್ತಿದೆ, ಒಂದು ಇಂಡೆಕ್ಸ್ ಆಗಿರ್ಬೋದು, ಸ್ಟಾಕ್ಸ್ದಾಗಿರ್ಬೋದು, ಪ್ರೈಸು ಒಂದು ನಾರ್ಮಲ್ ಬಿಹೇವಿಯರ್ಗಿಂತ ಅತಿ ಹೆಚ್ಚು ಮೇಲಕ್ಕೆ ಹೋಗೋದು ಅಥವಾ ಕಡಿಮೆ ಇದಾಗೋದು, ಒಟ್ಟು ಮೇಲೆ ಕೆಳಗೆ. ಹೇಗೆ ನಾವು ತುಂಬ ರನ್ ಮಾಡಿ ಬಂದಾಗ ತುಂಬ ದೊಡ್ಡ ದೊಡ್ಡ ಉಸಿರುಗಳನ್ನ ತೊಗೊಳ್ತೀವಲ್ಲ, ಆ ಒಂದು ಲಾಂಗ್ ಬ್ರೀತ್ ತೊಗೊಳ್ಳೋದು ಅಥವಾ ತುಂಬ ಮೇಲೆ ಉಸಿರಾಟದ ಒಂದು ತೀವ್ರತೆ ಜಾಸ್ತಿ, ಅದೇ ಥರ ಮಾರ್ಕೆಟ್ ಕೂಡ ಬ್ರೀತ್ ಮಾಡೋ ಥರ. ಸೊ ಅದನ್ನು ನಾವು ವೊಲಟೈಲಿಟಿ ಅಂತ ಕರಿತೀವಿ. ಅದು ಒಂದು ಗ್ಲೋಬಲ್ ಈವೆಂಟ್ಸಿಂದ ಆಗ್ಬೋದು, ಇನ್ನೊಂದು ಡೊಮೆಸ್ಟಿಕ್ ಈವೆಂಟ್ಸ್ ಕೂಡ ಆಗ್ಬೋದು. ಈಗ ನಮ್ಮಲ್ಲಿ ಕೆಲವು ಸ್ಟಾಕ್ಸ್ಗಳಲ್ಲಿ ಕೆಲವೊಂದು ಸೆಕ್ಟರ್ಗಳದ್ದು ಕ್ವಾರ್ಟರ್ಲಿ ಅನೌನ್ಸ್ಮೆಂಟ್ ಆಗುವಂಥದ್ದು, ಅಥವಾ ನಮ್ಮ ಒಂದು ಯಾವುದು ಪೊಲಿಟಿಕಲಿ ಏನಾದರೂ ನ್ಯೂಸು ನಮ್ಮ ಒಂದು ಕಂಟ್ರಿ ಒಳಗಡೆ ಇದು ಯಾವುದಾದ್ರು ನ್ಯೂಸ್ ಬರುವಂಥದ್ದು, ಅಥವಾ ಕಂಪ್ನಿದು ರಿಸಲ್ಟ್ಸ್ ಅನೌನ್ಸ್ ಆಗುವಂಥದ್ದು, ಎಲೆಕ್ಷನ್ಸ್ ನ್ಯೂಸ್, ಇದೆಲ್ಲ ಇದಾಗುತ್ತೆ. ಆಮೇಲೆ ಮಾರ್ಕೆಟ್ ಯಾವಾಗ ಟೆಕ್ನಿಕಲ್ ಅಂತಂದರೆ ಒಂದು ಮೆಜರ್ಮೆಂಟ್ ಇರುತ್ತೆ. ಟೆಕ್ನಿಕಲ್ ಅಂತಂದರೆ ಒಂದು ಮೆಜರ್ಮೆಂಟಲ್ಲಿ ಮೂವ್ ಆಗ್ತಾ ಇರುತ್ತೆ. ಹೇಗೆ ಅದು ಈ ಒಂದು ಇಂಪಲ್ಸಿವ್ ಮತ್ತು ಕರೆಕ್ಟಿವ್ ಮೋಡ್. ಕರೆಕ್ಟಿವ್ ಮೋಡಲ್ಲಿ ಇದಾಗ್ತಾ ಇರುತ್ತೆ. ಇದ್ದಕ್ಕಿದ್ದಾಗೆ ನ್ಯೂಸ್ ಬಂದಾಗ ಇದೆಲ್ಲ ಒಂದು ಟೆಕ್ನಿಕಲ್ ರೂಲನ್ನು ಏನು ಮಾಡುತ್ತೆ, ಬ್ಲೋ ಆಫ್ ಮಾಡಕ್ಕೆ ಬಿಡುತ್ತೆ. ಯಾವುದೂ ಕೇಳೋದಿಲ್ಲ, ಆ ನ್ಯೂಸೇ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ಆ ದಿನದ ಮಾರ್ಕೆಟು ಟೋಟಲಿ ಪ್ಯೂರ್ಲಿ ಬೇಸ್ಡ್ ಆನ್ ನ್ಯೂಸ್ ಬೇಸ್ಡ್ ಡ್ರೈವನ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಈ ರೀತಿ ಇದ್ದಾಗಲೂ ಕೂಡ ನಮಗೆ ವೊಲಟೈಲಿಟಿ ಕ್ರಿಯೇಟ್ ಆಗುತ್ತೆ. ಆಗ ಏನಾಗುತ್ತೆ, ನಾವು ಗೊತ್ತಿಲ್ಲದೇ ಮಾರ್ಕೆಟ್ ರೇಟಿಗೆ ಪ್ಲೇಸ್ ಮಾಡೋದು ಹೊಟ್ಟೋಗ್ಬಿಡುತ್ತೆ ಅಂತ. ಈಗ ಏನಾಗುತ್ತೆ ಗೊತ್ತಾ, ಈಗ ಫಸ್ಟ್ ಡೇ ಪಾಸಿಟಿವ್ ಇರುತ್ತೆ ಮಾರ್ಕೆಟು, ಆಯಿತಾ. ಫಸ್ಟ್ ಡೇ ಪಾಸಿಟಿವ್, ಫಸ್ಟ್ ಡೇ ಪಾಸಿಟಿವ್ ಇರುತ್ತೆ, ಸೆಕೆಂಡ್ ಡೇನೂ ಪಾಸಿಟಿವ್ ಇರುತ್ತೆ. ಇದು ನೋಡ್ತಾ ಇರ್ತೀವಿ ನಾರ್ಮಲ್ ಟ್ರೇಡರ್ಸ್. ನಾರ್ಮಲ್ ಟ್ರೇಡರ್ಸು ನಾವು ಇದನ್ನ ಅಬ್ಸರ್ವ್ ಮಾಡ್ತೀವಿ. ಫಸ್ಟ್ ಡೇ ಹೋದಾಗ ನಮಗೇನು ಇದಾಗಲ್ಲ, ಸೆಕೆಂಡ್ ಹೋಗ್ತಾ ಏನಾಗುತ್ತೆ, ಇದೆಲ್ಲ ನಮಗೆ ಎಲ್ಲ ಕಡೆನೂ ಟಿ ವಿ ಚಾನಲ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬೇರೆ ಬೇರೆ ಒಂದು ಮೀಡಿಯಾ ಥ್ರೂ ನಮಗೆ ಒಂದು ಸ್ಟಾಕ್ ಮಾರ್ಕೆಟಿನ ಮೂಮೆಂಟ್ ಗೊತ್ತಾಗ್ತವೆ. ಎಲ್ಲ ಮೇಲೋಯ್ತು ಏನು ಮಾಡ್ತೀವಿ, ಇವಾಗ ನಾವು ಈ ಒಂದು ಮೇಲೋಯ್ತು ಅಂತ ಸೆಕೆಂಡ್ ಇದರಲ್ಲಿ ನೋಡ್ತಾ ಇರ್ತೀವಿ, ಆಯಿತಾ. ಸೊ ಮೇಲೆ ಹೋಗ್ತಾ ಇರುತ್ತೆ. ಆ ಒಂದು ಇದರಲ್ಲಿ ನಾವು ಟ್ರೇಡ್ ತೊಗೊಳಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಯಾರೆಲ್ಲ ಬೈ ಮಾಡಿರ್ತಾರೆ,
ಇಲ್ಲಿ ಈಸಿಯಾಗಿ ಎಕ್ಸಿಟ್ ಮಾಡ್ಕೊಳ್ತಾರೆ. ಇಲ್ಲಿ ಈ ಒಂದು ಏರಿಯಾ ಬರ್ತಾನೆ, ಈ ಏರಿಯಾ ಬರ್ತಾನೆ ಎಕ್ಸಿಟ್ ಮಾಡಿಬಿಡ್ತಾರೆ. ಆಗ ನಮ್ಮದು ಈ 1-2 ಡೇಸಿಂದ ನಾವೇನು ಮಾನಿಟರ್ ಮಾಡ್ತಾ ಇರ್ತೀವಲ್ಲ, ಹೋಯ್ತು ಅಟ್ಲೀಸ್ಟ್ ಈಗಾದರೂ ನಾವು ಇನ್ವೆಸ್ಟ್ ಮಾಡೋಣ ಅಂತ ಮಾಡೋ ಅಷ್ಟೊತ್ತಿಗೆ ಏನಾಗುತ್ತೆ, ಅಲ್ಲಿಂದನೇ ನಮಗೆ ನೋಡಿರ್ಬೋದು, ಇಲ್ಲಿಂದನೇ ನಾವು ತೊಗೊಂಡಿರೋ ಪ್ರೈಸಿಂದನೇ ರಿವರ್ಸಲ್ ಆಗೋಕ್ಕೆ ತುಂಬಾ ರಿವರ್ಸಲನ್ನು ನಾವು ನೋಡ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಆಲ್ರೆಡಿ ಯಾರು ತೊಗೊಂಡಿದ್ದಾರೆ, ಇಲ್ಲಿ ಆಲ್ರೆಡಿ ವೊಲಟೈಲಿಟಿಯ ಒಂದು ಎನ್ಕೇಶನ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ. ನಾವೆಲ್ಲ ಆದಮೇಲೆ ನಾವು ಹೋಗ್ತೀವಿ. ಸೊ ಅಲ್ಲಿಂದ ನಾವು ಟ್ರ್ಯಾಪ್ ಆಗೋಕ್ಕೆ ತುಂಬ ಸಾಧ್ಯತೆಗಳಿರುತ್ತೆ. ಸೊ ಇದನ್ನೆಲ್ಲ ನಾವು ಒಂದು ವೊಲಟೈಲಿಟಿಯ ಒಂದು ಇದನ್ನು ನೋಡಿಕೊಂಡು ಮೂಮೆಂಟ್ ಆಗೋದ್ರೆ ಸುಮ್ಮನೆ ಇದ್ಬಿಡ್ಬೇಕು. ಅಲ್ಲೇನು ವೊಲಟೈಲಿಟಿ ಆದರೆ ಏನು ಮಾರ್ಕೆಟ್ ವೊಲಟೈಲಿಟಿನಲ್ಲಿದ್ದಾಗ ನಾವು ಎಂಟ್ರಿ ಮಾಡಬೇಕೋ ಬೇಡವಾ, ಇಷ್ಟೆಲ್ಲ ಕಾರಣಗಳು ನೋಡಿ, ಗ್ಲೋಬಲ್ ಇವೆಂಟ್ಸು, ಡೊಮೆಸ್ಟಿಕ್ ಇವೆಂಟ್ಸು, ಹಾಗೆ ನ್ಯೂಸ್ ಬೇಸ್ಡ್ ಡ್ರೈವನ್ ಮಾರ್ಕೆಟ್ ಕೂಡ ಆಗಿರುತ್ತೆ. ಸೊ ಇದರಿಂದ ನಾವು ಪಾರಾಗಬೇಕು ಅಂತಂದರೆ ಏನು ಮಾಡಬೇಕು, ಹೇಗೆ ಹ್ಯಾಂಡ್ಲ್ ಮಾಡೋದು ಅದನ್ನು ಅಂತ ನೋಡಿದಾಗ ನಾವು ನಮ್ಮ ಒಂದು ಏನು ಬೇಸಿಕ್ ಟೆಕ್ನಿಕಲ್ ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅಥವಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ಅಂತ ಹೇಳ್ತೀವಿ, ಆ ಒಂದು ಝೋನ್ಗೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದು ಹೇಳಿದೆ, ಅಲ್ಲಿಗೆ ಉದಾಹರಣೆ ಕೊಟ್ಟು ಹೇಳಿದೆ. ಈಗ ಹೇಗೆ ಒಂದು 3 ಡೇಸಿಂದ ಕಂಟಿನ್ಯೂಸ್ ಮೇಲೆ ಹೋಗ್ತಾ ಇರೋ ನಾವೇನು ಮಾಡ್ತೀವಿ, 2-3 ಡೇಸಿಂದ ನೋಡ್ಕೊಂಡಿರ್ತೀವಿ. ಹೋಗ್ತಾ ಇರೋದನ್ನು ನಾವು ತಡೆಯೋಕ್ಕಾಗಲ್ಲ. ಹಾಕಿದರೆ ಬರ್ತಾಯಿತ್ತು ಅಂತ ಆಗೋದು, ಆ ಲಾಸ್ಟ್ ಡೇ ಹೋಗ್ಬಿಟ್ಟು ಎಲ್ಲ ಡಂಪ್ ಮಾಡೋದು ಅಲ್ವಾ, ಪೂರ್ತಿ ಇನ್ವೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಅದು ನಮಗೆ ರಿವರ್ಸ್ ಹೊಡೆಯೋಕ್ಕೆ ಇದಾಗುತ್ತೆ. ಅದಕ್ಕೇ ಆ ಒಂದು ಇದು ಬೇಡ. ಇನ್ನು ಫೋಮೋ ಅಂತ ಕೂಡ ಕರಿತೀವಿ. ಏನು ಫೋಮೋ ಅಂತಂದರೆ, ಫೋಮೋ ಅಂದರೆ ಏನು ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರಿತೀವಿ. ಎಲ್ಲಿ ಅವಕಾಶ ಮಿಸ್ ಆಗಿಬಿಡುತ್ತೆ ಅಂತ ಎಂಟ್ರಿ ಕೊಟ್ಬಿಡುತ್ತೆ. ಯಾಕಂದರೆ 2-3 ಡೇಸಿಂದ ನಮ್ಮ ಅಂದ್ಕೊಂಡಂಗೆ ಹೋಗ್ತಾನೆ ಇರುತ್ತಲ್ಲ, ಮತ್ತೆ ಮಿಸ್ ಆಗಿಬಿಟ್ರೆ ಇನ್ನೂ ಮೇಲೆ ಹೊಟ್ಟೋಗ್ಬಿಟ್ಟೆ ಅಂತ ಇಲ್ಲಿ ಎಂಟ್ರಿ ಕೊಡೋದು. ಸೊ ಆ ಫೋಮೋದಲ್ಲಿ ಕೂಡ ನಮ್ಮ ಒಂದು ಇದನ್ನು ತಪ್ಪಾಗಿ ನಾವು ಎಂಟ್ರಿಯನ್ನು ಮಾಡ್ತೀವಿ. ಸೊ ನಾವು ಹೇಗೆ ಆ ಒಂದು ವೊಲಟೈಲಿಟಿನ ನಲ್ಲಿ ಟ್ರೇಡ್ ಮಾಡಬೇಕು ಅಂತಂದರೆ, ಮ್ಯಾಕ್ಸಿಮಮ್ ಲೆವೆಲ್ ಹೋಗ್ತಾ ಇದೆಯಾ ಹೋಗಲಿ ಬಿಡು, ಅಗೇನ್ ಒಂದು ಸೆಕೆಂಡ್ ಅದು ರೀಟ್ರೇಸ್ ಬಂದಾಗ ಬೈ ಮಾಡೋಣ ಅಂತ ಒಂದು ವೆಯ್ಟ್ ಮಾಡುವಂಥದ್ದು. ಇನ್ ಕೇಸ್ ಆಫ್ ನಾವು ಬೈಯಿಂಗಲ್ಲಿ ಇದ್ದಾಗ, ಇನ್ ಕೇಸ್ ಆಫ್ ಏನಾದ್ರು ಸೆಲ್ಲರ್ ಆಗಿ ಇದ್ದವರು ಲೆಟ್ ಇಟ್ ಹೋಗಲಿ, ಪೀಕ್ಗೆ ಹೋದಾಗ ಅಲ್ಲಿಂದ ನಾನು ಸೆಲ್ಗೆ ನಾನು ರೆಡಿ ಇದ್ದೀನಿ ಅಂತ ಒಂದು ಇದನ್ನು ಡಿಸಿಷನ್ನ ತೊಗೊಳ್ಳುವಂಥದ್ದು. ಇಲ್ಲ, ಇವೆಲ್ಲ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇವತ್ತು ನೋಡಿ ಇವತ್ತು ಮಾರ್ಕೆಟ್ ಹಾಗೇ ಇತ್ತು, ಟೋಟಲ್ ಗ್ಯಾಪ್ ಡೌನ್, 200 ಪಾಯಿಂಟ್ ಗ್ಯಾಪ್ ಡೌನು, ರೀಟ್ರೇಸ್ ಆಯಿತು, ಮತ್ತೆ ಅಲ್ಲಿಂದ ಬರುತ್ತೇನೆ ಅಂತ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮು ಇದೇ ಥರ ಆಗಿರುತ್ತೆ. ಹೀಗೆ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಪ್ರಾಬಬಿಲಿಟಿನಲ್ಲಿ ಎಂಟ್ರಿ ಕೊಡ್ತೀವಿ. ಅಲ್ಲಿ ಒಂದು ಚಾನ್ಸ್ ಕೂಡ ಕೊಡ್ದೇನೆ ಒಂದು ಸೈಡಲ್ಲಿ ಮಾರ್ಕೆಟು ಎತ್ಕೊಂಡು ಹೋಯಿತು ಅಲ್ವಾ. ಸೊ ಈ ಒಂದು ವೊಲಟೈಲಿಟಿನ ತಡೆಯೋಕ್ಕಾಗದೇ ಇದ್ದವರು, ತಡೆಯೋಕ್ಕಾಗದೇ ಇರೋದು ಅಂದ್ರೇನು, ಈಗ ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇರುತ್ತೆ, ಅದನ್ನ ಒಂದು ಲೆವೆಲಲ್ಲಿ ಬೈ ಮಾಡಿತ್ತು, ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಹೋದಾಗ ನಾನು ಅದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನು ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಕ್ಯಾಪಿಟಲ್ನ ಅವಶ್ಯಕತೆ. ಅಷ್ಟು ಕ್ಯಾಪಿಟಲ್ ನನ್ನ ಹತ್ರ ಇದೆಯಾ, ಇಲ್ಲ ಅಂತಂದರೆ ನಾನೇನಾದ್ರು ಈ ವೊಲಟೈಲಿಟಿ ಹೆವಿ ಯೂಜ್ ಲಾಸ್ ಆದರೆ ಐ ಆಮ್ ಬೇರೇಬಲ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ನೋಡ್ಕೋಬೇಕು. ಆಮೇಲೆ ಇಲ್ಲ ನಾನು ಮಾಡಲೇಬೇಕು ಅಂತಂದರೆ ವಿತ್ ಪ್ರಾಪರ್ ಎಡ್ಜಿಂಗು, ಹೇಗೆ ಎಡ್ಜ್ ಮಾಡೋದು ಅನ್ನೋದನ್ನು ನಾನು ಮುಂದಿನ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈಗ ಸ್ವಲ್ಪ ಒಂದು ಗ್ಲಿಮ್ಸನ್ನು ಹೇಳ್ತೀನಿ. ಪ್ರಾಪರ್ ಎಡ್ಜಿಂಗ್ ಅಂತ ಅಂದರೆ, ಒಂದು ಯಾವುದೋ ಒಂದು ಬೈ ಮಾಡಿರ್ತೀರ ಹೋಗುತ್ತೆ ಅಂತ, ಇನ್ ಕೇಸ್ ಹೋಗದೇ ಇದ್ದರೆ ಅದಕ್ಕೆ ಒಂದು ಆಪೋಸಿಟಾಗಿ ಒಂದು ಸೆಲ್ ಕೂಡ ಮಾಡಿಟ್ಕೊಳ್ಳುವಂಥದ್ದು. ದಿಸ್ ಇಸ್ ಒಂದು ನಾರ್ಮಲ್ ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳುವಂಥದ್ದು. ಇದು ಒಂದು ಪ್ರಾಪರ್ ಎಡ್ಜಿಂಗಲ್ಲಿ ನಾವು ಪೊಸಿಷನ್, ಅವಾಗ ಅಟ್ಲೀಸ್ಟ್ ನೋ ಲಾಸ್ ನೋ ಪ್ರಾಫಿಟಲ್ಲಾದರೂ ವಿ ಕ್ಯಾನ್ ಒಂದು ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಬಟ್ ಏನಾದ್ರು ನನ್ನ ಒಂದು ಫೇವರ್ ಆಗಿ ಹೋದರೆ ಓಕೆ ಗುಡ್, ಇಲ್ಲ ಅಂತಂದರೆ ನೋ ಲಾಸ್ ನೋ ಪ್ರಾಫಿಟಲ್ಲಿ ಇರೋಕ್ಕೆ ನಮಗಿದು ಪ್ರಾಪರ್ ಎಡ್ಜಿಂಗ್ ಮಾಡಿ ಒಂದು ಪೊಸಿಷನ್ನ ತೊಗೊಳ್ಳೋದು, ವೊಲಟೈಲಿಟಿಯನ್ನು ನಾವು ಒಂದು ಮ್ಯಾನೇಜ್ ಮಾಡ್ಬೋದು, ಹ್ಯಾಂಡ್ಲ್ ಮಾಡ್ಬೋದು. ಓಕೆ, ಇದಕ್ಕೆ ಈ ವೊಲಟೈಲಿಟಿನ ಹ್ಯಾಂಡ್ಲ್ ಮಾಡೋಕ್ಕೆ ತುಂಬ ನಮಗೆ ತರೋ ನಾಲೆಡ್ಜು ಮತ್ತು ಸ್ಕಿಲ್ಲು, ಎಕ್ಸ್ಪೀರಿಯನ್ಸ್ ಆಮೇಲೆ ಮೋರ್ ಓವರ್ ದಟ್ ಕ್ಯಾಪಿಟಲ್, ಸಿಚುವೇಶನ್ ಹ್ಯಾಂಡ್ಲ್ ಮಾಡೋಕ್ಕೆ ಕ್ಯಾಪಿಟಲೇ ಬೇಕಿಲ್ಲಿ. ನಮ್ಮ ಎಮೋಷನ್ ಇನ್ನೊಂದು ಏನೂ ಕೆಲಸಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಮ್ಮ ಒಂದು ರಿಸ್ಕ್ ಕ್ಯಾಪಿಟೈಟನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನು ಎಂಟ್ರಿ ಕೊಡಬೇಕಾಗತ್ತೆ. ಈ ಥರ ದಿನಗಳಲ್ಲಿ ಮೋಸ್ಟ್ ವೊಲಟೈಲಿಟಿ ಇರುತ್ತೆ. ಓಕೆ, ಅದೆಲ್ಲ ಅಂಶಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮಾರ್ಕೆಟಿಂದ. ಅದಕ್ಕೆ ತುಂಬ ಯಾಕೆ ಇದನ್ನು ನಾನು ಟಾಪಿಕ್ ತೊಗೊಂಡೆ ಅಂದರೆ, ಇವತ್ತಿನ ಮಾರ್ಕೆಟ್ಗೆ ತುಂಬ ಒಂದು ಏನು ಹೇಳ್ತೀವಿ ಆಪ್ಟ್ ಇದೆ ಇದು ನಾನು ತೊಗೊಂಡಿರೋಂಥ ಟಾಪಿಕ್. ಅದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಹೇಳಲೇಬೇಕು ಅನ್ನೋ ಒಂದು ಅಂದ್ಕೊಂಡು. ಓಕೆ, ಯಾ ಜಸ್ಟ್ ಎಸ್, ಹಾಂ, ನಮ್ಮ ಲೆವೆಲ್ಸಿಂದನೇ ನೋಡಿ, ಈ ಒಂದು 600ಇಂದನೇ
ನಮ್ಮ 950ವರೆಗೂ ಹೋಗಿದೆ. ಏನಾದ್ರು ಇದು ಬ್ರೀಚ್ ಮಾಡ್ಕೊಂಡು ಹೋಗಿದ್ರೆ ನಮಗೆ ನೆಕ್ಸ್ಟ್ ಒಂದು ಝೋನ್ಗೆ ಎಲ್ಲ ರೀಚ್ ಆಗ್ತದೆ. ಬಟ್ ಅಲ್ಲಿಂದನೇ ರಿವರ್ಸ್ ತೊಗೊಂಡಿದೆ. ಓಕೆ, ಯಾಕಂದರೆ ಇದು ನಮ್ಗೆ ಆಲ್ರೆಡಿ ಡ್ರಾನ್ ಅಲ್ಲ, ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿವರೆಗೂ ಬರುತ್ತೆ ಅನ್ನೋದು ಇಷ್ಟು ಅಟ್ಲೀಸ್ಟ್ ಗೊತ್ತಿದ್ರೆ ವಿ ಕ್ಯಾನ್ ಸರ್ವೈವ್ ಇಲ್ಲಿ. ಇದು ಇವತ್ತಿನ ಒಂದು ಟ್ರೇಡ್ ಆಗಿತ್ತು. ಅಥವಾ ಅಂಥ ಒಂದು ಓವರ್ನೈಟಲ್ಲಿ ಒಂದು ನ್ಯೂಸ್ ಈ ಥರ ಎಲ್ಲ ಬಂದಾಗ ನಮಗೆ ನೆಕ್ಸ್ಟ್ ಡೇ ಮಾರ್ಕೆಟು ಅನೌನ್ಸ್ಡ್ ಆಗಿ ಈ ಥರ ಬಿದ್ದಾಗ ಯಾವ ರೀತಿ ಎಲ್ಲ ಆಗುತ್ತೆ ಅಂತ. ಎಸ್, ನಾಳೆಗೂ ಅಷ್ಟೇ ಇದೇ ಲೆವೆಲ್ಸ್ ಏನು ಇದೇ ಲೆವೆಲ್ಸಿಂದ ಯಾವುದು 24,600 ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಇದಿರೋದು 950. ಇದನ್ನು ಪಾಸ್ ಮಾಡ್ತು ಅಂತಂದರೆ 25,000. ಈ ಒಂದು ಝೋನಲ್ಲೇ ನಮಗೆ ನೆಕ್ಸ್ಟ್ ವೀಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಟಿಲ್ ಅನ್ಲೆಸ್ ಈ ಒಂದು ಏನು 25,000 ಮತ್ತು ಇಲ್ಲಿ 24,600 ಲೆವೆಲ್ ಬ್ರೇಕ್ ಆಗೋವರೆಗೂ ನಮ್ಗೆ ಯಾವುದೇ ರೀತಿಯ ಹೊಸ ಲೆವೆಲ್ಸ್ಗಳು ಸಿಗೋದಿಲ್ಲ. ಸೊ ಹಾಗಾಗಿ ನೋಡಿಕೊಂಡು ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್ಸು ಎಂಟ್ರಿ, ನಾವು ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್ ಎಂಟ್ರಿ ಕೊಟ್ಟಿದ್ರೆ ಇವತ್ತು ಒಳ್ಳೆ ಇದು, ಯಾಕಂದರೆ ಅದನ್ನೇ ಫಾಲೋ ಮಾಡೋರು ಇರ್ತಾರೆ. ಯಾಕಂದ್ರೆ ನಾವು ನಂಬರ್ ಆಫ್ ನಮಗೆ ಸ್ಟ್ರಾಟಜೀಸ್ ಗೊತ್ತಿರುತ್ತೆ, ಬಟ್ ವಿ ಕೆನಾಟ್ ಅಪ್ಲೈ ಆಲ್ ದ ಥಿಂಗ್, ರೈಟ್? ಸೊ ದೋಸ್ ಹೂ ಆರ್ ಮಾಸ್ಟರಿ ಇನ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ, ಅದನ್ನೇ ಕಂಟಿನ್ಯೂಸ್ ಪದೇ ಅದರಲ್ಲೇ ಒಂದರಲ್ಲೇ ಕಾನ್ಸಂಟ್ರೇಷನ್ ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಸರ್ವೈವ್ ಇನ್ ದಿಸ್ ಮಾರ್ಕೆಟ್. ಇಲ್ಲಾಂದರೆ ಇವತ್ತೊಂದಿನ ಸ್ಟ್ರಾಟಜಿ, ನಾಳೆಗಿನ್ನೊಂದು, ನಾಳೆದಿಕ್ಕಿನ್ನೊಂದು ಅಂತಂದರೆ ನೋ ವೇ, ಅಲ್ಲಿ ಸರ್ವೈವ್ ಆಗೋದಕ್ಕೆ ಆಗೋದೇ ಇಲ್ಲ, ಟು ಬಿ ಫ್ರ್ಯಾಂಕ್ ಮತ್ತು ಪ್ರಾಕ್ಟಿಕಲಿ ಹೇಳಬೇಕು ಅಂತಂದರೆ. ನಾಳೆಗೂ ಕೂಡ ಇದೇ ಲೆವೆಲ್ಸ್ ಇರುತ್ತೆ, ಆಯಿತಾ? ನೀವು ಬೇಕಾದ್ರೆ ಮತ್ತೆ ಮಾರ್ಕ್ ಮಾಡ್ಕೊಳ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಹೊಸ ಒಂದಿದೆ, ಯಾವುದೂ ಇಲ್ಲ. ಸೇಮ್ ಝೋನ್ ಅಲ್ವಾ? ಝೋನಿಂದ ನೋಡಿ ಈ ಒಂದು ಲೆವೆಲ್ಸಿಂದನೇ ತೊಗೊಂಡಿರುವಂಥದ್ದು ನಮ್ಗೆ ಈ ಝೋನ್ ಟು ಝೋನ್ ಟ್ರೇಡ್ ಮಾಡೋರು ಇದನ್ನು ಅಲ್ಲೂ ಅದೇ ಇದನ್ನು ಹೇಳಿದ್ದು ನಮ್ಮದು ಏನು ಇದು ಸಪೋರ್ಟ್, ಇದು ಪೀಕಲ್ಲಿ ನಾವು ಟ್ರೇಡ್ ಮಾಡುವಂಥದ್ದು ಅಲ್ವಾ? ಇಲ್ಲೆಲ್ಲ ಇದು ಕೊಟ್ಟಿದ್ನಲ್ಲ, ಎಲ್ಲಿ ನಾವು ಎಂಟ್ರಿ ಮಾಡಬೇಕು ವಾಲಟೈಲ್ ಮಾರ್ಕೆಟಲ್ಲಿ, ವೇಟಿಂಗ್ ಟಿಲ್ ಮೋಸ್ಟ್ ಪೀಕ್ ಆರ್ ಮೋಸ್ಟ್ ಡೀಪ್ ಪಾಯಿಂಟ್ ಅಂತ ಹೇಳಿದ್ದೆ. ನಮಗಿಲ್ಲಿ ಯಾವುದು ಡೀಪ್ ಪಾಯಿಂಟ್ ಅಂತಂದರೆ ನಮಗೆ 55,500 ಅರೌಂಡ್ 600 ಲೆವೆಲು. ನಮಗೆ ಪೀಕ್ ಮೋಸ್ಟ್ ಅಂತಂದರೆ ಅರೌಂಡ್ 400 ಲೆವೆಲು. ಇದು ಇಂಥ ಕಡೆ ಎಂಟ್ರಿ ಕೊಟ್ಟರು ನಿಜವಾಗ್ಲೂ ಕೂಡ ಅವರಿಗೆ ಅಟ್ಲೀಸ್ಟ್ ಲಾಸ್ ಆಗಲಿಲ್ಲ ಅಂದರೆ ಚಿಕ್ಕ ಪ್ರಾಫಿಟ್ ಆದರೂ ಮಾಡ್ಕೊಂಡಿರ್ತೀರ. ಇನ್ ಬಿಟ್ವೀನಲ್ಲಿ ಫೋಮೋದಲ್ಲಿ ಎಂಟ್ರಿ ಕೊಡೋರೆಲ್ಲ ಏನಾಗುತ್ತೆ, ಸಿಗಾಕೊಳ್ಳೋ ಕೆಲಸನೇ ಆಗುತ್ತೆ. ಫೋಮೋದಲ್ಲಿ ಹೊಟ್ಟೋಗ್ಬಿಡುತ್ತೆ ಅಂತ ಎಲ್ಲೋ ಒಂದು ಬೈಲಕ್ಕಲ್ಲಿ ಒಂದು ಇದು ಕೊಟ್ಟಿರ್ಬೋದು ಅಷ್ಟೇ. ಬಟ್ ಇನ್ ಬಿಟ್ವೀನಲ್ಲಿ ಮಾತ್ರ ರನ್ನಿಂಗ್ ಟ್ರೈನನ್ನು ಹಿಡಿಯುವಂಥ ಕೆಲಸಗಳನ್ನ ಮಾಡಬಾರ್ದು. ಅದು ಮಾಡಿದ್ರೆ ಸಿಗಾಕೊಳ್ಳೋದು ಗ್ಯಾರಂಟಿ. ತೀರಾ ಗೊತ್ತಾಯ್ತಾ, ಏನೋ ರನ್ನಿಂಗಲ್ಲಿ ಏನೋ ಮಿಸ್ಟೇಕ್ ಆಯಿತಾ, ಎಕ್ಸಿಟ್ ಟಕ್ ಅಂತ ಎಕ್ಸಿಟ್ ಮಾಡೋ, ಒಂದು ಎಷ್ಟೋ ಲಾಸ್ ಬುಕ್ ಮಾಡಿಕೊಂಡು ಎಕ್ಸಿಟ್ ಮಾಡೋ. ಇಲ್ಲ ಅದನ್ನು ಮ್ಯಾನೇಜ್ ಮಾಡ್ತೀನಿ, ಈ ಲೆವೆಲ್ಸ್ ಇಷ್ಟೇನೇ ಇದು ಅಂತಂದರೆ ಅದು ಬೇರೆ ವಿಚಾರ, ಆಯಿತಾ? ಅದು ವೆರಿ ಸ್ಕಿಲ್ಡು, ವೆರಿ ಒಂದು ಇನ್ನು ಅಡ್ವಾನ್ಸ್ ಲೆವೆಲ್ಲು ಅಥವಾ ವೆರಿ ಮಚ್ ಕ್ಯಾಪಿಟಲ್ ಇದ್ದವರು ಮಾಡುವಂಥದ್ದು. ಅದು ವಿನ್ನಿಂಗ್ ರೇಷೋ ಅದು ಬೇರೆ ಇದರಲ್ಲಿರುತ್ತೆ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು ಇಟ್ ಇಸ್ ಬೆಟರ್ ಟು ಅವಾಯ್ಡ್ ಸಚ್ ವಾಲಟೈಲ್ ಮಾರ್ಕೆಟ್ ಅಂತ ಹೇಳಿದೆ. ಇದಕ್ಕೂ ಅಷ್ಟೇ ಬೇರೆ ನಮಗೆ ಲೆವೆಲ್ಸು ಇದ್ಯಾವುದು ಕಾಣಿಸ್ತಾ ಇಲ್ಲ. ನಮಗೆ 56,600, ಲೋವರ್ ಸೈಡ್ಗೆ 55,600, ಆಲ್ಮೋಸ್ಟ್ 1000 ಪಾಯಿಂಟ್ ವೇರಿಯೇಷನ್ ಅನಿಸುತ್ತೆ ಅಲ್ಲ? ಎಸ್, 1000 ಪಾಯಿಂಟ್ ವೇರಿಯೇಷನ್ ಇನ್ ಬಿಟ್ವೀನಲ್ಲಿ ಇದ್ವಿ. ಇನ್ ಬಿಟ್ವೀನಲ್ಲಿ ಈ ಕಡೆ ಹೋದ್ರೂ ರೆಸಿಸ್ಟೆನ್ಸು, ಈ ಕಡೆ ಬಂದರೆ ಸಪೋರ್ಟ್, ಇಷ್ಟೇ ನಾವು ಮಾಡಬೇಕಾಗಿರೋದು ನಾಳೆಗೆ ಅಲ್ವಾ? ಮತ್ತು ಆಲ್ರೆಡಿ ವಾಲಟಿಲಿಟಿ ಹೆವಿ ಇರೋದ್ರಿಂದ ನಾಳೆಗೆ ಯಾವ ರೀತಿ ಒಂದು ಬಿಹೇವ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗ್ತದೆ. ಅಂದರೆ ಈ ವೀಕ್ದು ಲಾಸ್ಟ್ ಇದೆಲ್ಲ ನಮಗೆ ಫ್ರೈಡೇ. ಸೊ ಹಾಗಾಗಿ ನೋಡಿಕೊಂಡು ಟ್ರೇಡ್ ಮಾಡೋದು, ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್ ಮಾಡ್ಕೊಳ್ಳೋದು ಅಷ್ಟೇ. ಐ ಹೋಪ್ ನಿಮಗೆಲ್ಲ ಇವತ್ತೊಂದು ಹೊಸ ವಿಚಾರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ಹೊಸ ವಿಚಾರಗಳನ್ನು ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇಫ್ ಯು ಲೈಕ್ ಇಟ್, ಏನಾದ್ರು ನಿಮ್ಗೆ ವಿಚಾರ ಏನಾದ್ರು ಡೌಟ್ ಇತ್ತು ಅಥವಾ ನಿಮಗೆ ಈ ಏನಾದ್ರು ಒಂಚೂರು ಕಲ್ತಿದ್ರೆ ಯು ಕ್ಯಾನ್ ಕಮೆಂಟ್ ಮಾಡಿ. ಓಕೆ, ನನಗೆ ಒಂದು ಸ್ಫೂರ್ತಿ ಸಿಗುತ್ತೆ ಅದರಿಂದ. ಏನಾರು ಇನ್ನೂ ಏನಾದ್ರು ಬೇರೆ ವಿಚಾರಗಳನ್ನ ತಂದು ನಾನು ಹೇಳ್ಕೊಡ್ಲಿಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.